ಏನೋ ಒಂದು ಹೊಸದು ಮಾಡೋದು, ಹೊಸದು ತಿಳ್ಕೋಬೇಕು ಅನ್ನೋ ಒಂದು ವಿಚಾರ ಬಂದಾಗ ಆಲ್ರೆಡಿ ನಮ್ಮ ಒಳಗೇನೆ ಪ್ರತಿಯೊಂದು ಇದೆ. ಹೊಸದಾಗಿ ನಾವು ಮಾಡಬೇಕಾಗಿರೋದು ಯಾವುದೂ ಇಲ್ಲ. ಯಾಕಂದರೆ ಪ್ರತಿಯೊಂದು ಆಲ್ರೆಡಿ ಇದೆ. ಹೊಸದಾಗಿ ಮಾಡಬೇಕಾಗಿರೋ ಅಂಥದ್ದು ಯಾವುದೂ ಇಲ್ಲ. ಆಲ್ರೆಡಿ ಪ್ರತಿಯೊಂದು ಕೂಡ ನಮ್ಮ ಒಳಗೇನೆ ಇದೆ ಅಂತ ತಿಳ್ಕೊಂಡಾಗ ನಮ್ಮ ಒಂದು ದೃಷ್ಟಿಕೋನನೇ ಬದಲಾಗ್ಬಿಡುತ್ತೆ ಮಾಸ್ಟರ್ಸ್. ಓನ್ಲಿ ಏನಂದ್ರೆ ಅನಾವಶ್ಯಕವಾದದ್ದು ಬಿಟ್ಟು ಬಿಡಬೇಕು. ಅದೇ ನಾವು ಮಾಡಬೇಕಾಗಿರೋದು. ಯಾಕಂದರೆ ನಾವು ಆಲ್ರೆಡಿ ಅದ್ಭುತವಾಗಿದ್ದೀವಿ. ನಮ್ಮ ಒಳಗೆ ಅದ್ಭುತವಾಗಿದೆ ಪ್ರತಿಯೊಂದು ಕೂಡ. ಆದರೆ ಈ ಅನಾವಶ್ಯಕವಾದದ್ದು ಏನೇನಿದೆಯೋ ಅದು ತೊಲಗಿಸ್ಬಿಡ್ಬೇಕು ಅಷ್ಟೇ. ಒಂದು ಕನ್ನಡಿ ಇದೆ, ಆ ಕನ್ನಡಿ ಯಾವಾಗಲೂ ಆ ಪ್ರತಿಬಿಂಬ ಅನ್ನೋದು ತೋರಿಸ್ತಾನೆ ಇರುತ್ತೆ. ಆದರೆ ಅದರ ಮೇಲೆ ಏನಾದರೂ ಧೂಳೋ ಅಥವಾ ಅದರ ಮೇಲೆ ಏನಾದರೂ ಬಟ್ಟೆನೋ ನಾವು ಹಾಕಿದಾಗ ಹೇಗೆ ಆ ಒಂದು ರಿಫ್ಲೆಕ್ಷನ್ ಅನ್ನೋದು ಕಾಣೋದಿಲ್ಲವೋ, ಪ್ರತಿಬಿಂಬ ಕಾಣೋದಿಲ್ಲವೋ, ಅದೇ ಥರ ನಮ್ಮ ಒಳಗೆ ಕೂಡ ಪ್ರತಿಯೊಂದು ಅದ್ಭುತವಾಗಿದೆ. ಏನೇನು ಅನಾವಶ್ಯಕವಾಗಿ ನಾವು ಇಟ್ಟಿದ್ದೀವೋ, ಹಾಕ್ಕೊಂಡಿದ್ದೀವೋ ಅದನ್ನು ತೆಗೆದು ಬಿಡಬೇಕು ಅಷ್ಟೇ. ಯಾವಾಗಲೂ ಅದು ಅದ್ಭುತವಾಗಿದೆ, ಪೂರ್ಣತ್ವವಾಗಿದೆ, ಸಂತೃಪ್ತಿ ಆಗಿದೆ. ಪ್ರತಿಯೊಂದು ಕೂಡ ಸಂಪೂರ್ಣತೆಯಿಂದ ಕೂಡ್ಕೊಂಡಿದೆ ನಮ್ಮ ಒಳಗೆ. ಸೊ ಅದೊಂದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಮಾಸ್ಟರ್ಸ್. ನಮ್ಮಲ್ಲಿ ಇರುವ ಒಂದು ಚಿಕ್ಕ ಮಗುವನ್ನ ನೋಡಿದಾಗ ಎಷ್ಟು ಒಂದು ಖುಷಿಯಿಂದ ಇರುತ್ತೆ, ಎಷ್ಟು ಒಂದು ಪ್ಯೂರಿಟಿಯಿಂದ ಇರುತ್ತೆ, ಎಷ್ಟು ಶಾಂತತೆಯಿಂದ ಇರುತ್ತೆ, ಹಾಗೇನೆ ಎಷ್ಟು ಅರಿವಿನಿಂದ ಇರುತ್ತೆ. ಅದೇ ನಮ್ಮ ಪ್ರತಿಯೊಬ್ಬರ ನಿಜ ತತ್ವ ಕೂಡ. ಹೋಗ್ತಾ ಹೋಗ್ತಾ ನಾವು ಈ ಎಲ್ಲವನ್ನು, ಆ ಸಂತೋಷವನ್ನಾಗಿರ್ಬೋದು, ಆ ಒಂದು ಶಾಂತತೆ ಆಗಿರ್ಬೋದು, ಆ ಒಂದು ಅರಿವು ಆಗಿರ್ಬೋದು, ನಾವು ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಏನೇನೋ ಮುಚ್ಚಿಬಿಡ್ತಾ ಇದ್ದೀವಿ ಅಷ್ಟೇ. ಒಂದು ಮಗುವನ್ನ ಯಾವಾಗಲೂ ನಾವು ನೆನೆಸ್ಕೊಂಡಾಗ ಇದು ನನ್ನ ಸಹಜವಾದ ಸ್ಥಿತಿ ಅನ್ನೋದು ನಮಗೆ ನೆನಪು ಬರಬೇಕು ಮಾಸ್ಟರ್ಸ್. ಆ ಮಗು ಹುಟ್ಟಿದಾಗ ಎಷ್ಟು ಶಾಂತವಾಗಿರುತ್ತೋ ಅಷ್ಟು ಶಾಂತತೆ ನಮ್ಮ ಒಳಗೆ ಇದೆ. ಆ ಮಗು ಎಷ್ಟು ಆನಂದದಿಂದ, ಒಂದು ಸಂಭ್ರಮದಿಂದ ಇರುತ್ತೋ ಆ ಸಂಭ್ರಮ ನಮ್ಮ ಒಳಗೂ ಇದೆ. ಆ ಮಗು ಎಷ್ಟು ಅರಿವಿನಿಂದ ಇರುತ್ತೋ ಆ ಅರಿವೆಲ್ಲ ಕೂಡ ನಮ್ಮ ಒಳಗೆ ಇದೆ. ಆದರೆ ಇದೆಲ್ಲ ನಾವು ಮಿಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಅದನ್ನ ಗಮನಿಸ್ತಾ ಇಲ್ಲ ಅಷ್ಟೇ. ನೀವು ಅನ್ಬೋದು ಮಗುಗೆ ಅರಿವೇನು ಅಂತ. ನಾವು ಅನ್ಕೊಂತೀವಿ ಮಕ್ಕಳಿಗೆ ಅರಿವಿರಲ್ಲ, ಅವರು ಹಿಂಗೆ ಹೋಗಿದ್ರೆ ಬಿಟ್ಬಿಡ್ತಾರೇನೋ ಅಂತ ನಮ್ಮ ಯೋಚನೆಯಿಂದ ನಾವು ಅವರನ್ನ ಹಾಳು ಮಾಡ್ತೀವಿ ಬಿಟ್ಟು, ಆ ಮಗುಗಿರುವಷ್ಟು ಅರಿವು ಯಾರ ದೊಡ್ಡವ್ರಿಗೂ ಇರಲ್ಲ. ಅಷ್ಟು ಅರಿವು ಇರುತ್ತೆ. ನನ್ನ ಮಗ ಚಿಕ್ಕವನಾಗಿದ್ದಾಗ ನಾನು ನೋಡ್ತಾ ಇದ್ದೆ, ಅವರ ಅರಿವು 1000% ಇರುತ್ತೆ. ಆ ಅವೇರ್ನೆಸ್ ಅನ್ನೋದು ಪ್ರತಿಯೊಂದರ ಮೇಲೆ ಎಲ್ಲಿ ಏನಿದೆ, ಪ್ರತಿಯೊಂದು ಅರಿವು ಅವ್ರಿಗೆ, ಎಲ್ಲಿ ಏನು ಶಬ್ದ ಬರ್ತಾ ಇದೆ ಪ್ರತಿಯೊಂದು ಅದು ಕೇಳಿಸ್ಕೊಳ್ಳುತ್ತೆ, ಫೀಲ್ ಆಗತ್ತೆ, ಅವೇರ್ನೆಸ್ ಇಂದ ಇರುತ್ತೆ ಆ ಮಗು ಅನ್ನೋದು. ಸಹಜವಾಗಿ ಅದು ಬೆಳೀತಾ ಬೆಳೀತಾ ದೊಡ್ಡವರ ಒಂದು ಭಯಗಳಿಂದ ಆಗಿರ್ಬೋದು, ಆ ಸೊಸೈಟಿ ಇಂಪ್ಯಾಕ್ಚುಯೇಷನ್ಸ್ ಇಂದ ಆಗಿರ್ಬೋದು, ಅದು ಮಿಸ್ ಆಗ್ತಾ ಇದೆ, ಅದು ಕಳ್ಕೊಳ್ತಾ ಇದ್ದೀವಿ ನಾವು ಅಷ್ಟೇ. ಬಿಟ್ಟು ಆ ಮಗುಗೆ ಪ್ರತಿಯೊಂದು ಇದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಹೊಸದಾಗಿ ಏನೇನು ಭಾರಗಳನ್ನು ಹೊತ್ಕೊಂಡಿದ್ದೀವೋ ಅದನ್ನ ಬಿಟ್ಬಿಡೋಣ. ಈ ಒಂದು ಹೊಸ ವರ್ಷದಲ್ಲಿ ಅನಾವಶ್ಯಕವಾಗಿ ಏನು ಭಾರವನ್ನು ನಾವು ವಹಿಸ್ಕೊಂಡು ಹೋಗ್ತಾ ಇದ್ದೀವೋ ಆ ಭಾರಗಳನ್ನು ನಾವು ಬಿಟ್ಬಿಡೋಣ ಅಷ್ಟೇ ನಾವು ಮಾಡಬೇಕಾಗಿರೋದು. ಯಾಕಂದ್ರೆ ನಾವು ಆಲ್ರೆಡಿ ನಾವು ಸಂಪೂರ್ಣವಾಗಿದ್ದೀವಿ. ನಾವು ಬಿಡಬೇಕಾಗಿರೋದು ಅನಾವಶ್ಯಕವಾದ ಭಯಗಳು, ಅನಾವಶ್ಯಕವಾದ ಭಾವೋದ್ವೇಗಗಳು ಇನ್ನೊಬ್ಬರ ಮೇಲೆ, ಅಥವಾ
ಅನಾವಶ್ಯಕವಾದ ಭಯಗಳು ಏನೂ ಇರಲ್ಲ ಅಲ್ಲಿ. ಆದರೆ ಭಯ, ನಾವು ಹೆಚ್ಚು ಹೆಚ್ಚು ಭಯ ಇಟ್ಕೊಂಡಿರ್ತೀವಿ. ಹಾಗೇನೆ ಇನ್ನು ನಮ್ಮ ಜೀವನ ಯಾಕೆ ಹಿಂಗಾಗ್ತಾ ಇರುತ್ತೆ ಅಂದರೆ ತುಲನೆ, ಕಂಪ್ಯಾರಿಸನ್. ಯಾವಾಗಲೂ ನಾವು ಪಕ್ಕದವ್ರ ಜೊತೆ ತುಲನೆ ಮಾಡ್ಕೊತೀವಿ. ಓ, ಅವ್ರಿಗೆ ಇಷ್ಟಿದೆ, ನನಗಿಷ್ಟಿದೆ, ಅವರು ಹೀಗಿದ್ದಾರೆ, ನಾನು ಹೀಗಿದ್ದೀನಿ, ಅವರು ಅಷ್ಟು ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ, ನನಗೆ ಆಗ್ತಾ ಇಲ್ಲ. ಸೊ ಈ ಥರ ಚಿಕ್ಕದಕ್ಕೂ ಕೂಡ ನಾವು ಕಂಪೇರ್ ಮಾಡ್ಕೊತೀವಿ, ತುಲನೆ ಮಾಡ್ಕೊತೀವಿ. ಅದನ್ನ ಬಿಟ್ಬಿಡ್ಬೇಕು. ಹಾಗೇನೆ ಪ್ರತಿಯೊಂದಕ್ಕೂ ನಾನು ಹಿಂಗೆ ಮಾಡಬಾರ್ದಾಯ್ತು ಅಂತ ಪ್ರತಿಯೊಂದಕ್ಕೂ ರಿಗ್ರೆಟ್ ಅನ್ನೋದು ಯಾವಾಗಲೂ ಇರುತ್ತೆ. ಕ್ಷಣ ಕ್ಷಣ ಗಮನಿಸ್ಕೊಳ್ಳಿ. ಸ್ವೀಕಾರ ಮಾಡೋದಿಲ್ಲ ಏನನ್ನೂ ಕೂಡ. ನಾವು ಹೆಂಗಿರ್ತೀವೋ ಹಾಗೆ, ನಾವು ಏನು ಮಾಡ್ತೀವೋ ಅದನ್ನು, ಅಥವಾ ನಾವು ಹೇಗಿದ್ದೀವೋ ಹಾಗೆ ನಾವು ಸ್ವೀಕಾರ ಮೊದಲು ಮಾಡಿದಾಗ ಇನ್ನಷ್ಟು ಅದ್ಭುತವಾಗಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬಹುದು. ಆದರೆ ಸ್ವೀಕಾರ ಮಾಡದೇ ಇದ್ದಾಗ ಇಂಪ್ರೂವ್ ಮಾಡ್ಕೊಳ್ಳೋಕೆ ಖಂಡಿತ ಆಗಲ್ಲ. ಏನ್ ಮಾಡ್ತೀವಿ, ಪ್ರತಿ ಕ್ಷಣ ಕೂಡ ನಮ್ಮ ಮನಸ್ಸಿನ ಜೊತೆ ಫೈಟ್ ಮಾಡ್ತಾನೆ ಇರ್ತೀವಿ. ನೀನ್ ಯಾಕೆ ಹೇಗಿದೀಯಾ, ನೀನ್ ಯಾಕೆ ಇದು ಮಾಡಿಲ್ಲ, ನೀನ್ ಯಾಕೆ ಹಿಂಗಿದೀಯಾ ಅಂತ ಮೈಂಡ್ ಜೊತೆ ಫೈಟ್ ಮಾಡ್ತೀವಿ. ಆದರೆ ಈ ಒಂದು ಹೊಸ ವರ್ಷದಲ್ಲಿ ನಾವೊಂದು ಮಾಡೋಣ, ಮೈಂಡ್ನ ರಿಲ್ಯಾಕ್ಸ್ ಮಾಡೋಣ. ನಾವು ಈ 10 ದಿನಗಳಿಂದ ಕೂಡ ಅಲ್ಲಿ ಕಡ್ತಾಲ್ ಮಹೇಶ್ವರ ಮಹಾಪಿರಮಿಡ್, ಪತ್ರಿಜಿ ಅವರ ಶಕ್ತಿ ಸ್ಥಾನ, ಅಲ್ಲಿ ಹತ್ರ ಏನು ನಡೀತಾ ಇದೆಯೋ ಆ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ. ಆ 3 ಗಂಟೆಗಳು ಅದ್ಭುತವಾಗಿ ಧ್ಯಾನ ಮಾಡ್ಕೊಳ್ತಾ ಇದ್ದೀವಿ ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ. ಆ ನಂತರ ಪ್ರತಿನಿತ್ಯ ಪತ್ರಿಜಿಯವರ ಸಂದೇಶಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೀವಿ. ಆ ಸಂದೇಶಗಳನ್ನೇ ನಾವು ಕನ್ನಡದಲ್ಲಿ ಮಾಡೋಣ ಮಾಸ್ಟರ್ಸ್. ನಾಳೆ ಬೆಳಗ್ಗೆಯಿಂದ ಪ್ರತಿನಿತ್ಯ ಕೂಡ ಈ ಧ್ಯಾನ ಮಹಾಚಕ್ರದಲ್ಲಿ ಪತ್ರಿಜಿಯವರ ಸಂದೇಶಗಳು ಏನೇನಿದೆಯೋ ಅದನ್ನೆಲ್ಲ ಕೇಳ್ತಾ ಬರೋಣ. ಪ್ರತಿನಿತ್ಯ ಏನೇನು ಕೊಟ್ಟಿದ್ದಾರೋ ಅದನ್ನ ಕೇಳ್ತಾ ಬರೋಣ ಕನ್ನಡದಲ್ಲಿ. ಯಾಕಂದ್ರೆ ಸುಮಾರು ಜನರಿಗೆ ತೆಲುಗು ಅಥವಾ ಇಂಗ್ಲಿಷು ಅರ್ಥ ಆಗಲ್ಲ, ಹಾಗಾಗಿ ಕನ್ನಡದಲ್ಲಿ ಕೇಳ್ತಾ ಬರೋಣ. ಸೊ ನಿನ್ನೆ ಕೊನೆಯ ಸಂದೇಶ ಏನ್ ಕೊಟ್ಟಿದ್ರು, ಸೈಲೆನ್ಸ್ ಬಗ್ಗೆ ಕೊಟ್ಟಿದ್ರು ಪತ್ರಿಜಿಯವರು. ಸೊ ಈ ಪೂರ್ತಿ ವರ್ಷವನ್ನು ನಾವು ಸೈಲೆನ್ಸ್ ಅಂದ್ರೆ ಆ ಮೌನ, ಆ ಕಾಮ್ನೆಸ್ ಅಲ್ಲಿ ಇರೋದಕ್ಕೆ ಅಭ್ಯಾಸ ಮಾಡೋಣ ಮಾಸ್ಟರ್ಸ್. ಆಲ್ರೆಡಿ ಆ ಸ್ಥಿತಿ ಒಳಗಿದೆ. ನಾನು ಹೇಳಿದಂತೆ ಆ ಪೊರೆಗಳನ್ನ, ಅನಾವಶ್ಯಕವಾದದನ್ನ ಬಿಟ್ಬಿಡೋಣ, ಶಾಂತವಾಗಿಡೋಣ ಈ ಮನಸ್ಸನ್ನ. ಈ ಮನಸ್ಸು ಒಂದು ಅದ್ಭುತ. ನಾವು ಹೇಗೆ ಅದನ್ನ ಬಳಸ್ಕೊಂಡ್ರೆ ಅದು ಹಾಗೆ ನಮಗೆ ಸೃಷ್ಟಿ ಮಾಡಿಕೊಡುತ್ತೆ. ನಾವು ಯಾವಾಗ ಇದಕ್ಕೆ ಸ್ವಲ್ಪ ರೆಸ್ಟ್ ಕೊಡ್ತೀವೋ, ಈ ಮೈಂಡ್ಗೆ ಸ್ವಲ್ಪ ರೆಸ್ಟ್ ಕೊಡ್ತೀವೋ, ಆಗ ಪ್ರತಿಯೊಂದು ಸರಿ ಹೋಗ್ತಾ ಇರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಯಾವಾಗ್ಲೂ ಈ ಮನಸ್ಸಿನ ಜೊತೆ ಫೈಟ್ ಮಾಡ್ತಾ ಇರ್ತೀವಿ. ಏನ್ ಮಾಡಿದ್ರು ಒಪ್ಕೊಳ್ಳಲ್ಲ ನಾವು. ಆ ಒಂದು ಯುದ್ಧ ಮಾಡ್ತಾನೇ ಇರ್ತೀವಿ. ಗಮನಿಸ್ಕೊಳ್ಳಿ, ಇಲ್ಲಿ ಕೇಳ್ತಾ ಇರ್ತೀರಾ, ಆದ್ರೆ ಒಳಗೆ ಮಾತ್ರ ಅಂತರ್ಯುದ್ಧ ನಡೀತಾ ಇರುತ್ತೆ ಕ್ಷಣ 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 ಕ್ಷಣ. ಬಿಡೋಣ, ನಾವು ಆಲ್ರೆಡಿ ಅದ್ಭುತವಾಗಿದ್ದೀವಿ, ಪೂರ್ಣವಾಗಿದ್ದೀವಿ. ಎಲ್ಲವನ್ನು ಬಿಟ್ಬಿಡಿ, ಶಾಂತವಾಗಿರ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಆಗ ಅದ್ಭುತಗಳು ನಡೆಯುತ್ತೆ ನಮ್ಮ ಜೀವನದಲ್ಲಿ. ಅದೇ ಧ್ಯಾನಕ್ಕೆ ಬಂದ ನಂತರ ನಾನು ಅನುಭವಿಸಿದಂಥದ್ದು. ನನಗೇನು ಬೇಕೋ ನಾನು ಯಾವಾಗ ನನ್ನ ಮೈಂಡ್ಗೆ ರೆಸ್ಟ್ ಕೊಟ್ಟಿದ್ದೀನೋ, ನನ್ನ ಮೈಂಡ್ನ ಶಾಂತ ಮಾಡಿದ್ದೀನೋ, ನನ್ನ ಒಳಗೆ ನಾನು ಪ್ರಯಾಣ ಮಾಡೋದು ಶುರು ಮಾಡಿದ್ದೀನೋ, ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಬಿಟ್ಬಿಟ್ಟಿದ್ದೀನೋ, ನನ್ನ ವಾಕ್ಕ್ಷೇತ್ರ ಸರಿ ಮಾಡ್ಕೊಂಡಿದ್ದೀನೋ, ನನ್ನ ಯೋಚನೆಗಳನ್ನು ನಾನು ಸರಿ ಮಾಡ್ಕೊಂಡಿದ್ದೀನೋ, ಎಲ್ಲ ಅದ್ಭುತಗಳೇ ನನ್ನ ಜೀವನದಲ್ಲಿ. ಕ್ಷಣ ಕ್ಷಣ ಅದ್ಭುತಗಳೇ. ಪ್ರತಿಯೊಂದು ಅರ್ಥ ಆಗ್ತಾ ಹೋಗ್ತಾ ಇದೆ ನನ್ನ ಜೀವನದಲ್ಲಿ. ಇಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳಲ್ಲ ನಾವು. ನಮ್ಮ ಕುರಿತಾಗಿರ್ಬೋದು, ನಮ್ಮ ಜೀವನದ ಕುರಿತಾಗಿರ್ಬೋದು, ಅಥವಾ ಬೇರೆಯವರ ಕುರಿತಾಗಿರ್ಬೋದು. ಯಾವಾಗ ನಾವು ಒಳ ಪ್ರಯಾಣ ಮಾಡ್ತೀವೋ, ಮನಸ್ಸನ್ನು ಶಾಂತ ಮಾಡ್ತೀವೋ, ಜೀವನ ಸರಳ ಆಗ್ಬಿಡತ್ತೆ, ಸುಲಭ ಆಗ್ಬಿಡತ್ತೆ. ಪ್ರತಿಯೊಂದು ಅರ್ಥ ಆಗ್ತಾ ಹೋಗುತ್ತೆ.
ಆದ್ರೆ ನಾವು ಬಿಡಬೇಕಾಗಿರೋದು ಬಿಟ್ಟು ಬಿಡಬೇಕು ಮಾಸ್ಟರ್ಸ್. ಇನ್ನೊಬ್ಬರ ಮೇಲೆ ಕೋಪ ಬಿಟ್ಬಿಡ್ಬೇಕು. ಇನ್ನೊಬ್ಬರು ನಮಗೆ ಇರುವ ಭಯಗಳನ್ನ ಬಿಟ್ಟು ಬಿಡಬೇಕು. ಇನ್ನೊಬ್ಬರ ಜೊತೆ ತುಲನೆ ಮಾಡ್ಕೊಳ್ಳೋದು, ನಮ್ಮನ್ನು ಇನ್ನೊಬ್ಬರ ಜೊತೆ ತುಲನೆ ಮಾಡೋದು ಬಿಟ್ಟು ಬಿಡಬೇಕು. ಪ್ರತಿಯೊಂದಕ್ಕೂ ರಿಗ್ರೆಟ್ ಅಂದ್ರೆ ಆ ಒಂದು ಸ್ವೀಕಾರ ತತ್ವ ಅನ್ನೋದು ಇಲ್ಲದೆ ಇರೋದೇ ರಿಗ್ರೆಟ್. ಅಂದ್ರೆ ಯಾಕೆ ನಾನು ಹಿಂಗ್ ಮಾಡಿದೀನಿ, ಹಿಂಗ್ ಮಾಡಬಾರ್ದಾಯ್ತು, ಓಕೆ ಹಿಂಗ್ ಮಾಡಿದೀನಿ, ನೆಕ್ಸ್ಟ್ ಟೈಮು ಸರಿ ಮಾಡ್ಕೊಳ್ಳೋಣ ಆಯ್ತು. ಸೊ ಈ 4 ವಿಷಯಗಳನ್ನು ನಾವು ಬಿಟ್ಬಿಡೋಣ ಮಾಸ್ಟರ್ಸ್. ಕೋಪ, ಏನೇನು ಹಳೆ ಕೋಪಗಳಿದೆಯೋ, ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ನನ್ನ ಸ್ನೇಹಿತರ ಮುಂದೆ ನನ್ನನ್ನ ಅವಹೇಳನೆ ಮಾಡಿದ್ದಾರೆ, ಆದರೆ ಅಥವಾ ಏನಾದರೂ ನನ್ನನ್ನು ಕಡಿಮೆ ಮಾಡಿ ಮಾತಾಡಿದ್ದಾರೆ. ಇಂಥದ್ದು ಕೂಡ ಇರುತ್ತೆ ಮಾಸ್ಟರ್ಸ್, ಗಮನಿಸ್ಕೊಳ್ಳಿ. ಒಂದು ಘಟನೆ ಬಂದಾಗ ಇವೆಲ್ಲ ಟ್ರಿಗರ್ ಹೊರಗೆ ಬರ್ತಾ ಇರುತ್ತೆ, ಗಮನಿಸ್ಕೊಳ್ಳಿ. ಸೊ ಇವುಗಳನ್ನ ಬಿಟ್ಬಿಟ್ರೆ ಇವೆಲ್ಲ ಆಲ್ರೆಡಿ ನಾವು ಪ್ಯೂರೇ. ಆ ಒಂದು ಕನ್ನಡಿಕವನ್ನು ಪೂರ್ತಿ ಕ್ಲೀನ್ ಮಾಡಿದ್ರೆ ಆ ಪ್ರತಿಬಿಂಬ ಅದ್ಭುತವಾಗಿ ಹೇಗಿದೆಯೋ ಆಗ ಕಾಣುತ್ತೆ. ಸೊ ನಾವು ಈ 4 ವಿಷಯಗಳನ್ನ ಬಿಟ್ಬಿಡೋಣ. ಏನು? ಹಳೆ ಕೋಪಗಳು, ನಮ್ಮ ತಂದೆ ತಾಯಂದಿರ ಮೇಲೆ ಇರ್ಬೋದು, ಅಥವಾ ಮಕ್ಕಳ ಮೇಲೆ ಇರ್ಬೋದು, ಅಥವಾ ನೆಂಟರು, ಯಾರಾದ್ರೂ ಸ್ನೇಹಿತರು, ಯಾರ ಮೇಲೆ ಆದ್ರೂ ಕೋಪ ಇದ್ರೆ ಹಳೆ ಕೋಪಗಳು ಬಿಟ್ಬಿಡೋಣ. ಹೊಸ ವರ್ಷ ಅಂತ ಇದೀವಲ್ವಾ, ಈ ಕ್ಷಣನೇ ನಾವು ಹುಟ್ಟಿದೀವಿ ಅನ್ಕೊಳ್ಳಿ, ಏನಾದ್ರೂ ಇರತ್ತಾ? ಇರಲ್ಲಲ್ವಾ? ಅದೇ ಅನ್ಕೊಳ್ಳಿ, ಈ ಕ್ಷಣನೇ ನಾನು ಹುಟ್ಟಿದ್ದೀನಿ, ನನಗೆ ಏನೂ ಇಲ್ಲ, ನಾನು ತುಂಬಾ ಪ್ಯೂರ್ ಆಗಿದ್ದೀನಿ. ಇದೇ ನಾವು ಅನ್ಕೋಬೇಕಾಗಿರೋದು. ಕ್ಷಣ ಭಯಗಳನ್ನು ಬಿಟ್ಬಿಡೋಣ. ಯಾವುದಕ್ಕೆ ಭಯ? ನಾವು ಪೂರ್ಣವಾಗಿದ್ದೀವಿ. ಯಾವುದಕ್ಕೆ ಭಯ? ಯಾವುದಕ್ಕೂ ಭಯ ಬೇಡ. ಪ್ರತಿಯೊಂದು ಅದ್ಭುತವಾಗೇ ನಡೀತಾ ಇದೆ ಪ್ರಪಂಚದಲ್ಲಿ. ಪತ್ರಿಜಿ ಯಾವಾಗ್ಲೂ ಒಂದು ಹೇಳ್ತಾ ಇದ್ರು, ಪ್ರಪಂಚ ಎಲ್ಲ ಸರಿಯಾಗಿದೆ, ನೀನ್ ಸರಿಯಾಗಷ್ಟೇ ಅಂತ ಹೇಳ್ತಾ ಇದ್ರು. ಯಾರಾದ್ರೂ ಪತ್ರಿಜಿ ಅವ್ರ ಹತ್ರ ಬಂದು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಪ್ರಪಂಚದಲ್ಲಿ ಗೌರ್ಮೆಂಟ್ ಹೀಗ್ ಮಾಡ್ತಾ ಇದೆ, ಅವ್ರು ಹೀಗ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ಸ್ ಮಾಡಿದಾಗ, ಎಲ್ಲ ಸರಿ ಇದೆ, ಪ್ರತಿಯೊಂದು ಸರಿಯಾಗೇ ನಡೀತಾ ಇದೆ, ನೀನ್ ಸರಿಯಾಗಷ್ಟೇ ಅಂತ ಹೇಳ್ತಾ ಇದ್ರು. ಸೊ ಪ್ರತಿಯೊಂದು ಅದ್ಭುತವಾಗೇ ಇದೆ, ಪ್ರತಿಯೊಂದು ಸರಿಯಾಗಿ ಅದ್ಭುತವಾಗಿ ತಾನಾಗಿ ಅದು ನಡೀತಾ ಇದೆ. ನಾವು ಯಾವುದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ, ಭಯ ಪಡ್ಕೋಬೇಕಾಗಿಲ್ಲ. ಅಯ್ಯೋ ನಾಳೆ ಏನಾಗ್ಬಿಡುತ್ತೋ, ಏನೂ ಆಗಲ್ಲ. ಪ್ರತಿಯೊಂದು ಅದ್ಭುತವಾಗಿದೆ. ಪ್ರತಿಯೊಂದು ನಮಗೆ ಏನೇನು ಬೇಕೋ ಪ್ರಕೃತಿ ಪ್ರತಿಯೊಂದು ಒದಗಿಸುತ್ತೆ ಸಮಯಕ್ಕೆ, ಎಕ್ಸಾಕ್ಟ್ ಟೈಮ್ ಕೂಡ ತಪ್ಪಲ್ಲ, ಅದು ಟೈಮ್ಗೆ ನಮಗೆ ನೀಡತ್ತೆ. ಸೊ ವರಿ ಬೇಡ, ಯಾವುದಕ್ಕೂ ಕೂಡ ಭಯ ಬೇಡ. ಸೊ ಹಳೆ ಭಯಗಳೇನೇನಿದೆಯೋ ಬಿಟ್ಬಿಡೋಣ ಮಾಸ್ಟರ್ಸ್. ಈ ಹೊಸ ವರ್ಷದಲ್ಲಿ ನಾವೇನೋ ಹೊಸದಾಗಿ ಮಾಡಬೇಕಾಗಿಲ್ಲ, ಇರೋದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಅನಾವಶ್ಯಕವಾಗಿರೋದು ಸಾಕು. ಸೊ ಏನೇನು ಭಯಗಳಿದೆಯೋ ಅದನ್ನ ಬಿಟ್ಬಿಡೋಣ. ಹಾಗೇನೆ ತುಲನೆ ಮಾಡ್ಕೊಳ್ಳೋದು ಈ ವರ್ಷದಲ್ಲಿ ನಾವು ಬಿಟ್ಬಿಡೋಣ ಮಾಸ್ಟರ್ಸ್. ಹಾಗೇನೆ ಪ್ರತಿಯೊಂದು ಸ್ವೀಕಾರ ಮಾಡೋದು ಶುರು ಮಾಡೋಣ. ಏನ್ ನಾವು ಮಾಡಿದ್ರು, ಹೇಗಿದ್ರು ಅದನ್ನ ಸ್ವೀಕರಿಸೋಣ. ರಿಗ್ರೆಟ್ ಮಾಡೋದು ಬೇಡ. ಯಾಕೆ ಮಕ್ಕಳು ಹೀಗಾಗ್ಬಿಟ್ಟಿದ್ದಾರೆ, ಯಾಕೆ ನಾನು ಹೀಗಿದ್ದೀನಿ, ಯಾಕೆ ನಾನು ಹೀಗೆ ಮಾತಾಡ್ತಾ ಇದ್ದೀನಿ, ಇಲ್ಲ ಬೇಡ. ನಾನು ಹೇಗ್ ಮಾತಾಡ್ತಾ ಇದ್ದೀನೋ ಅದು ನನ್ನ ನ್ಯಾಚುರಾಲಿಟಿ, ನೀವ್ ಹೇಗ್ ಮಾತಾಡ್ತಾ ಇದ್ದೀರೋ ಅದು ನಿಮ್ಮ ನ್ಯಾಚುರಾಲಿಟಿ, ಅದು ಹಾಗೇ ಇರ್ಬೇಕು. ಒಂದು ಗುಲಾಬಿ ಹೂವ ತರ ಇರ್ಬೇಕು, ಒಂದು ಮಲ್ಲಿಗೆ ಹೂವ ತರಾನೇ ಇರ್ಬೇಕು. ಅದರ ಕಲರು, ಅದರ ಟೆಕ್ಸ್ಚರು, ಅದು ಹಾಗಿದ್ರೆ ಅದು ಅದ್ಭುತವಾಗಿರುತ್ತೆ, ಇದು ಹೀಗಿದ್ರೆ ಇದು ಅದ್ಭುತವಾಗಿರುತ್ತೆ. ಸೊ ಅದನ್ನ ನಾವು ಹಾಗೇ ಇರೋದಕ್ಕೆ ಆಕ್ಸೆಪ್ಟ್ ಮಾಡೋಣ, ಸ್ವೀಕಾರ ಮಾಡೋಣ. ಸೊ ಈ 4 ವಿಷಯಗಳನ್ನು ನಾವು ವರ್ಕ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಭಯಗಳನ್ನು ಬಿಟ್ಬಿಡೋಣ, ಹಳೆ ಭಯಗಳು ಬಿಟ್ಬಿಡೋಣ. ಹಳೆ ಕೋಪಗಳು, ಯಾರ ಮೇಲೆ, ನಮ್ಮ ಮೇಲೆ ನಮಗೂ ಕೂಡ ಕೋಪ ಇರುತ್ತೆ ಮಾಸ್ಟರ್ಸ್. ನಮಗೆ ಗೊತ್ತಿಲ್ಲ ಯಾಕೆ ನಾನು ಹೀಗಿದ್ದೀನಿ, ನಾನು ಹಿಂಗ್ ಮಾತಾಡಬಾರ್ದಾಯ್ತು, ಅಥವಾ ನಾನು ಇನ್ನೂ ಚೆನ್ನಾಗಿ ಧ್ಯಾನ ಮಾಡಬೇಕಾಗಿತ್ತು. ಅವ್ರು 4 ಗಂಟೆ ಧ್ಯಾನ ಮಾಡ್ತಾ ಇದ್ದಾರೆ, ಅಥವಾ 7 ಗಂಟೆ ಧ್ಯಾನ ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾಡ್ತಾ ಇಲ್ಲ? ನಮ್ಮ ಮೇಲೆ ನಮಗೇನೆ ಗೊತ್ತಿಲ್ಲದೆ ಕೋಪ ಇರುತ್ತೆ. ಗಮನಿಸ್ಕೊಳ್ಳಿ, ಓಕೆ ನಾನು ಇಷ್ಟು ಮಾಡಿದ್ದೀನಿ, ಇವಾಗ ಇನ್ನೂ ಅದ್ಭುತವಾಗಿ ನಾನು ಮಾಡ್ತೀನಿ